ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ಬ್ಲಾಗ್ಸ್. ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಅಮ್ಮ ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಬನ್ನಿ ಗೈಸ್ ನೋಡೋಣ ಅಮ್ಮ ಏನು ಮಾಡ್ತಿದ್ದಾರೆ ಅಂತೇಳಿ. ಅಮ್ಮ ಏನು ಮಾಡ್ತಾ ಇದೀಯಾ? ಅಡುಗೆ ಮಾಡ್ತಾ ಇದ್ದೇನೆ ಬಿಟ್ಟು. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಬನ್ನಿ, ನಿನ್ನೆ ಹಬ್ಬ ಮಾಡೋಕ್ಕಾಗಿರಲಿಲ್ಲ, ಇವತ್ತು ನಾವೆಲ್ಲ ಅಡುಗೆ ಮಾಡ್ತಾ ಇದ್ದೇವೆ. ಯಾಕೆ ಹಬ್ಬ ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳಿ ಒಂದು ಸಣ್ಣ ಕಾರಣ ಕೊಡ್ತೇನೆ. ನಾವೆಲ್ಲ ಅಂದ್ಕೊಂಡಂಗೆ ಆಗಿರಲಿಲ್ಲ ಫ್ರೆಂಡ್ಸ್. ನಾವೆಲ್ಲ ಅಂದ್ಕೊಂಡಂಗೆ ಆಗಲ್ಲಲ್ಲ, ಹೌದಲ್ಲ, ಜೀವನನೇ ಹಾಗೆ. ಏನಪ್ಪ ಅಂತಂದ್ರೆ ನಿನ್ನೆ ಯಾಕೆ ಹಬ್ಬ ಮಾಡೋಕ್ಕಾಗಿರಲಿಲ್ಲ ಅಂತಂದ್ರೆ, ಮೊನ್ನೆ ರಾತ್ರಿ ಏನಪ್ಪ ಅಂತಂದ್ರೆ ನನ್ನ ಚಿಕ್ಕ ಮಗಳು ತುಂಬ ನಗಿಸ್ತಾ ಇದ್ಲು. ಅದೇನು ಕೆಟ್ಟ ಸುದ್ದಿ ಕೇಳೋಕ್ಕೋಸ್ಕರ ಅಷ್ಟು ನಗ್ತೇವೆ ಏನೋ ಗೊತ್ತಿಲ್ಲ ನಮಗೆ. ಬುಧವಾರ ರಾತ್ರಿ ಅಷ್ಟು ನಗಿಸ್ತಾ ಇದ್ಲು ಚಿಕ್ಕ ಮಗಳು. ಯಾಕಂತಂದ್ರೆ ಅವ್ರ ಅಪ್ಪಾಜಿದು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಿದ್ಲು. ಅವ್ರ ಅಪ್ಪಾಜಿ ಯಾವ ರೀತಿ ಮಾಡ್ತಾರ ಅಂತ ಹೇಳಿ ನಗಿಸ್ತಾ ಇದ್ಲು. ನಗ್ತಾ ಇದ್ವಿ ನಾವೆಲ್ಲ. ನಾನೇನು ಅಂದ್ಕೊಂಡೆ, ನಾನು ಇಷ್ಟು ಅವತ್ತೂ ನಕ್ಕಿರಲಿಲ್ಲಪ್ಪ, ಹೊಟ್ಟೆಲ್ಲ ನೋವು ಬಂದುಬಿಡ್ತು ನಂದು, ಅಷ್ಟು ನಕ್ಕೇನೆ ಇವತ್ತು ಅಂತ ಹೇಳಿದೆ ನಾನು. ಹೇಳಿದ ತಕ್ಷಣ ಆಯ್ತು ಬಿಡು ಅಂತ ಹೇಳಿ ಮಾರನೇ ದಿನ ಯುಗಾದಿ ಹಬ್ಬ ಅಲ್ಲ, ಯುಗಾದಿ ಹಬ್ಬದ್ದೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ವಿ ನಾವು. 2 ಗಂಟೆಗೆಲ್ಲ ಸುಮಾರು ಊಟನೂ ಆಯ್ತು ನಮ್ಮದು. ಊಟ ಆಗಿ 3 ಗಂಟೆ ಸುಮಾರು ರೆಸ್ಟ್ ಮಾಡೋಣ ಅಂತ ಹೇಳಿ ರೆಸ್ಟ್ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ನಮ್ಮ ಸೋದರ ಮಾವ ಫೋನ್ ಮಾಡ್ತಾರೆ. ಫೋನ್ ಮಾಡಿ 3 ಗಂಟೆ ಸುಮಾರು ಫೋನ್ ಮಾಡಿ ವಿಷಯ ಗೊತ್ತಾಯ್ತೇನೋ ಅಂತ ಕೇಳ್ತಾರೆ. ಏನು ವಿಷಯ ಅಂತ ಗೊತ್ತಾಗಿಲ್ಲ ಮಾಮ, ಹೇಳ್ರಿ ಅಂತ ಅಂದೆ ನಾನು. ನಾವು ಆ್ಯಕ್ಚುಲಿ ನಮ್ಮ ಮಾಮಗೆ ನಾವು ಅಣ್ಣನ ಅನ್ನೋದು, ಮಾಮ ಅನ್ನಲ್ಲ ನಾವು. ಹಾಗಾಗಿ ನಾವು ಇಲ್ಲ, ನಿಮ್ಮ ದೊಡ್ಡಪ್ಪನ ಸೊಸೆ ಹಿಂಗೆ ತೀರ್ಕೊಂಡಾರ, ನಿಮ್ಮ ಅಶೋಕಣ್ಣನ ಹೆಂಡತಿ ಅಂತ ಅಂದರು. ಸಡನ್ನಾಗಿ ಶಾಕ್ ಆಯಿತು. ಇದೇನಪ್ಪ ಹಬ್ಬದ ದಿವಸ ಈ ಥರ ನ್ಯೂಸ್ ಕೊಡ್ತಾ ಇದ್ದಾರಲ್ಲ ಇವರು ಅಂತ ಹೇಳಿ. ಚೆನ್ನಾಗಿದ್ರಲ್ಲ, ಏನಾಗಿತ್ತು ಅಂತ ಕೇಳಿದೆ. ಯಾಕಂತಂದ್ರೆ ಅವಳಿಗೆ ಅಲ್ಲೇ ಡೆಲಿವರಿ ಆಗಿ ಈಗ 9 ತಿಂಗಳು ಪಾಪು ಇದೆ. ಪಾಪು ಅಂತಂದ್ರೆ ಅವರು ಮೈದ್ನಾಗ ದತ್ತಕ್ಕೆ ಕೊಟ್ಟಾರ ಅವರು. ಯಾಕಂದ್ರೆ 4 ಹೆಣ್ಮಕ್ಳು ಆಗಿರೋದ್ರಿಂದ ನಮಗೆ ಸಾಕಾಗಲ್ಲ ಅಂತ ಹೇಳಿ, ಸಾಕಾಗಲ್ಲ ಅಂತ ಹೇಳಿಲ್ಲ ಅವರು. ಅವ್ರ ತಮ್ಮನ ತಿಳ್ಕೊಂಡು ಎಲ್ಲಿ ಸಾಕಾಗ್ತತಿ ಒಬ್ಬನ ದುಡಿದು ಅಂತ ಹೇಳಿ ಅವ್ನು ತೊಗೊತಾನೆ, ಚಿಕ್ಕವನು ತೊಗೋತಾನೆ, ದತ್ತಕ್ಕಂತ ತೊಗೋತಾರೆ. ತೊಗೊಂಡ ತಕ್ಷಣ ಇವಳು ಏನು ಮಾಡ್ಯಾಳ ಫ್ರೆಂಡ್ಸ್, ಅವತ್ತು ಸಂತೆಗಂತ ಬಂದಾಳ. ರಾಣೆಬೆನ್ನೂರು ಸಂತೆ. ರಾಣೆಬೆನ್ನೂರಿಂದ ನಮ್ಮ ಊರಿಗೆ 3 ಕಿಲೋಮೀಟ್ರ್ ಆಗ್ತತಿ. ರೈಲ್ವೆ ಟ್ರ್ಯಾಕಿಗೂ ನಮ್ಮೂರಿಗೂ 2 ಕಿಲೋಮೀಟ್ರ್ ಆಗ್ತತಿ. ನಮ್ಮೂರಿಗೆ ರಾಣೆಬೆನ್ನೂರಿಂದ ಬಸ್ ಇಲ್ಲ ಫ್ರೆಂಡ್ಸ್. ಏನಿದ್ರು ಆಟೋ ವ್ಯವಸ್ಥೆನೇ ನೋಡ್ಕೋಬೇಕು. ಇಲ್ಲ ಅಂತಂದ್ರೆ ಅವರು 2 ವೀಲರ್ ಒಳಗೆ, ಇಲ್ಲ ಕಾರ್ ಇದ್ದವ್ರು ಕಾರೊಳಗೆ, 2 ವೀಲರ್ ಇದ್ದರು 2 ವೀಲರ್ ಒಳಗೆ ಅಡ್ಡಾಡೋದು ಜಾಸ್ತಿ. ಇವ್ರ ಮನೆಯವರು ದುಡಿಯೋಕ್ಕಂತ ಹೇಳಿ ಬೇರೆ ಕಡೆ ಹೋಗಿರ್ತಾರೆ ಕೆಲಸಕ್ಕಂತ ಹೇಳಿ, ಸ್ವಲ್ಪ ಜಾಸ್ತಿ ದುಡ್ಡು ಬರ್ತತ್ತಲ್ಲ ಅಂತ ಹೇಳಿ. ಎಲ್ಲ ಜವಾಬ್ದಾರಿ ಇವಳ ಮೇಲೇ ಇರುತ್ತೆ, ಮನೆ ಜವಾಬ್ದಾರಿ ಇವಳ ಮೇಲೆ ಇರುತ್ತಲ್ಲ, ಬಿಟ್ಟು ಹೋಗಿರ್ತಾರಲ್ಲ. ಹಾಗಾಗಿ ಹೋದಾಗ ಇವಳು ಏನು ಮಾಡ್ತಾಳೆ, ಯುಗಾದಿ ಹಬ್ಬದ್ದು ಸಂತಿಗೆ ಅಂತ ಹೇಳಿ ಬಂದಾಳ. ಸಂತಿ ಮುಗಿಸ್ಕೊಂಡಾಳ ಫ್ರೆಂಡ್ಸ್. ಸಂತಿ ಮುಗಿಸ್ಕೊಂಡು ರೈಲ್ವೆ ಟ್ರ್ಯಾಕ್ ದಾಟಬೇಕು. ಇನ್ನೇನು ದಾಟಬೇಕು ಅಂದ್ರೆ ಡಬಲ್ ಟ್ರ್ಯಾಕ್ ಆಗೈತೆ ಫ್ರೆಂಡ್ಸ್. ಅವಾಗೆಲ್ಲ ಸಿಂಗಲ್ ಇತ್ತು. ಈಗ ಭಾಳ ವರ್ಷ ಆಯ್ತು, ಒಂದು 5-6 ವರ್ಷ ಆಗಿರ್ಬೋದು ಅನಿಸುತ್ತೆ. ಅವಾಗೆಲ್ಲ ಗೇಟ್ ಹಾಕ್ತಿದ್ರು ಅಂತಂದ್ರೆ ಕಂಬತ್ತು ಥರ ಇತ್ತು, ಸೇಫ್ಟಿ ಇರಲಿಲ್ಲ ಕೆಳಗಡೆ. ಇವಾಗೆಲ್ಲ ಭಾಳ ಸೇಫ್ಟಿ ಮಾಡಿದಾರೆ ಬಿಡಿ ಅವರು. ಇವಳು ಏನು ಮಾಡ್ಯಾಳ, ಗೇಟಿನ ಬಾಜುಕ್ಕೆ ದಾರಿ ಇರ್ತತಲ್ಲ, ಕಾಲ್ದಾರಿ ಅಂತ ಹೇಳಿ ದಾಟ್ತಾರೆ. ಸಾಮಾನ್ಯವಾಗಿ ನಡ್ಕೊಂಡು ಹೋಗೋರೆಲ್ಲ ಆ ಕಡೆ ಈ ಕಡೆ ಟ್ರೈನ್ ನೋಡಿ ದಾಟಲ್ಲ ಅಂತಲ್ಲ. ಇವಳು ಏನು ಮಾಡ್ಯಾಳ, ಅಪೋಸಿಟ್ ಟ್ರೈನ್ ಬರೋದು ಇವಳಿಗೆ ಗೊತ್ತಿಲ್ಲೇನೋ ಅನಿಸುತ್ತೆ. ದಾವಣಗೆರೆಯಿಂದ ಟ್ರೈನ್ ಬಂತಲ್ಲ, ಅದು ಅಷ್ಟು ನೋಡ್ಯಾಳ. ಅದು ಪಾಸ್ ಆದಮೇಲೆ ದಾಟಕ್ಕಂತ ಹೋಗ್ಯಾಳ. ಅದರ ಅಪೋಸಿಟ್ಟು ರಾಣೆಬೆನ್ನೂರು ಟು ಬೆಂಗಳೂರು ಎಕ್ಸ್ಪ್ರೆಸ್, ಆ ಟ್ರೈನ್ ನೋಡೇ ಇಲ್ಲ ಅವಳು. ಎಡಗಡೆ ಸೈಡ್ ನೋಡೇ ಇಲ್ಲ. ದಾಟಕ್ಕಂತ ಹೋಗಿ ಟ್ರೈನ್ ಗುದ್ಕೊಂಡು, ಅಂದ್ರೆ ಸ್ವಲ್ಪ ಬಡ್ದಿರೋದಷ್ಟ, ಅವಳಿಗೇನು ಬಾಡಿ ಫುಲ್ ಇದು ಆಗಿಲ್ಲ. ಸ್ಪಾಟಲ್ಲೇ ಡೆತ್ ಆಗಿರೋದು ಅವಳು. ಡೆತ್ ಆಗಿರೋದ್ರಿಂದ ನಾವು ನಿನ್ನೆ ಹಬ್ಬ ಮಾಡೋಕ್ಕಾಗಿರಲಿಲ್ಲ. ಅಂದರೆ ಸಂಜೆ ಬಂದು ಸ್ವಲ್ಪ ಚಂದ್ರ ದರ್ಶನ ಮಾಡಿ ಸ್ವಲ್ಪ ಪೂಜೆ ಎಲ್ಲ ಮಾಡಿದ್ವಿ, ಚಂದ್ರ ದರ್ಶನದ್ದು. ನಿನ್ನೆ ಎಲ್ಲ ಅಡುಗೆ ಎಲ್ಲ ಮಾಡಿರಲಿಲ್ಲ, ಇವತ್ತು ಮಾಡೋ ಮನಸ್ಸಿರಲಿಲ್ಲ. ನನ್ನ ಮಗಳು ನೀ ಹೇಳಿದ್ದೆಲ್ಲಮ್ಮ, ಮತ್ತು ನಮಗೇನು ಗೊತ್ತು ಫ್ರೆಂಡ್ಸ್ ಈ ರೀತಿ ಆಗುತ್ತೆ ಅಂತ ಹೇಳಿ, ಬಾಳೆದೆಲೆ ಊಟ ಮಾಡಿಸ್ತೇನೆ ಮಾಡೋಣ ಅಂತ ಹೇಳಿ ಮುಂಚೆನೇ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ವಿ ನಾವು. ಮಾಡಿಕೊಂಡು ಆಯ್ತು ಬಿಡು ಅಂತ ಹೇಳಿ, ಈ ರೀತಿ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ನೋಡಿ, ಮನೆಯಲ್ಲೇ ಶವ ಇಟ್ಕೊಂಡು, ಮನೆಯಲ್ಲೇ ನೋವು ಇಟ್ಕೊಂಡು ಈ ಹಬ್ಬ ಮಾಡಿ ಉಣ್ತಾರ ಅಂತ
ನಾಳೆ ಎಲ್ಲ ಮಾತು ಬರ್ತದೆ. ಬಟ್ ನಮಗೆ ಮಾಡೋಕೆ ಮನಸ್ಸಿಲ್ಲ ಗಂಡ ಹೆಂಡತಿ ಇಬ್ಬರಿಗೂ. ನನ್ನ ಚಿಕ್ಕ ಮಗಳು ಬರುವಂತಕ್ಕೋಸ್ಕರ ನಾವು ಅಡುಗೆ ಮಾಡ್ತಾಯಿದ್ದೀವಿ. ಅವಳು ನಿನ್ನೆ ಭಾಳ ತುಂಬ ನೊಂದ್ಕೊಂಡ್ಳು. ಅವಳಿಗೆ ಗೊತ್ತಾಗಲ್ಲ ಸಾವಂದ್ರೆ ಏನು ನೋವಂದ್ರೆ ಏನು ಇನ್ನೂ ಗೊತ್ತಾಗಲ್ಲಲ್ಲ. ಹಾಗಾಗಿ ಮತ್ತು ಮಾಡಿಕೊಡ್ತೇನೆ ಬಿಡಪ್ಪಿ, ಏನಾಯ್ತು ಈಗ 1-2 ಹೋಳಿಗೆ ಅಂತೂ ಮಾಡೋಕೆ ಬರಲ್ಲ. ಅವಳಿಗೆ ಆಸೆನ ಭಾಳ ಇಟ್ಕೊಂಡಿದ್ಲು, ನಂಗೆ ಬಾಳೆದೆಲೆ ಊಟನ ಬೇಕು ಅಂತ ಹೇಳಿ. ಮಕ್ಕಳಿಗೆ ಏನು ತಿಳಿತೆ, ಬನ್ನಿ ಮಾಡೋಣ, ಅಡುಗೆ ಮಾಡ್ತೇನೆ. ಅದು ನಾವೆಲ್ಲ ಅಂದ್ಕೊಂಡಂಗೆಲ್ಲ ಆ ಜೀವನ ಆಗಲ್ಲಲ್ಲ. ಬ್ರಹ್ಮ ನಮ್ಮ ಹಣೆ ಬರ ಯಾವ ರೀತಿ ಬರ್ದಿರ್ತಾನೋ ಅವನಿಗೆ ಮಾತ್ರ ಗೊತ್ತಿರ್ತೈತಿ. ಹುಟ್ಟು ಸಾವಿನ ಮಧ್ಯೆ ಒಳಗೆ ಅಂತ್ಯ ಹೇಗಿರ್ತೈತೆ ಅಂತ ನಮಗೆ ಗೊತ್ತಿರಲ್ಲ. ಅವಳ ಆತ್ಮಕ್ಕೊಂದು ಶಾಂತಿ ಸಿಗಲಿ ಅಂತ ಕೇಳ್ಕೊತೇನೆ ಅಷ್ಟೇ. ಚಿಕ್ಕ ವಯಸ್ಸು ಅವಳದು, ತುಂಬಾ ಚಿಕ್ಕ ವಯಸ್ಸು, 37 ವರ್ಷ ಅಷ್ಟೇ ಅವಳಿಗಿರೋದು. ಭಾಳ ಬದುಕಬೇಕಾಗಿತ್ತು ಅವಳು. ಇಷ್ಟು ಚಿಕ್ಕ ವಯಸ್ಸಿಗೆ ದೇವರು ಅವಳಿಗೆ ಕರ್ಕೋಬಾರ್ದಾಗಿತ್ತು. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಭೂಮಿ ಮೇಲೆ ಅನ್ನದ ಋಣ ನೀರಿನ ಋಣ ಮುಗೀತು ಅಂದರೆ ಯಾರು ಏನು ಮಾಡೋಕ್ಕಾಗಲ್ಲ. ಬನ್ನಿ, ಹಾಗಾದರೆ ಇವತ್ತಿನ ಲಾಗು ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ನಾನು ಏನೇನು ಮಾಡ್ತಾಯಿದ್ದೇನೆ ಹೇಳ್ತೀನಿ. ಇಲ್ಲಿ ಪಲ್ಯ ಮಾಡೋಕೆ ಕಡ್ಲೆಕಾಳು ಬೇಯಿಸ್ಕೊಂಡೇನಿ. ಇಲ್ಲಿ ಹೂರ್ಣಕ್ಕೆ ಅಂಥೇಳಿ ಬೇಳೆನೂ ಬೇಯಿಸ್ಕೊಂಡೇನಿ. ಅನ್ನ ರೆಡಿಯಾಗಿದೆ. ಇನ್ನು ಉಳಿದೆಲ್ಲ ಮಾಡಿ ಸ್ವಲ್ಪ ಫಾಸ್ಟಾಗಿ ಮಾಡೋಣ. ಟೈಮ್ ಬೇರೆ ಆಗ್ತಾಯಿದೆ, ಅಲ್ಲಿ 10:30 ಆಯಿತು ಟೈಮು. ಮಾಡ್ತೇನೆ, ಆಮೇಲೆ ಸಿಗ್ತೇನೆ ನಿಮಗೆ. ನೋಡಿ ಗೈಸ್, ಹೇಳಿ ನನ್ನ ತಂಗಿ ಕ್ಯಾರೆಟ್ ಮತ್ತು ಸೌತೆಕಾಯಿ ತುರಿತಿದ್ದಾಳೆ ಕೊಸಂಬ್ರಿಗೆ ಅಂಥೇಳಿ. ಮೊಬೈಲ್ ನೋಡ್ತಿದ್ಲು, ಹೊರಗೆ ಬಂದು ಜೋಕಾಲಿ ಆಡ್ತಿದ್ಲು. ನಾನು ತುರಿತೀನಿ ಕೊಡಮ್ಮ ಕೊಸಂಬ್ರಿಗೆ ಅಂತೇಳಿ ಬಂದು ತುರಿತಿದ್ದಾಳೆ ಅದನ್ನು. ಫೋನ್ ಅಂದ ತಕ್ಷಣ ಫೋನ್ ತಂದು ಕೊಟ್ಟಿದ್ದೀನಿ, ಅವಳು ಪಕ್ಕನೇ ಇದೆ ಫೋನ್. ನೋಡಿ ಗೈಸ್, ಇಲ್ಲಿ ಅಮ್ಮ ಅಡುಗೆ ಐಟಮ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಶಾಂಡ್ಗಿ, ಕರ್ಗಾಯಿ, ಇಲ್ಲಿ ಕೊಸಂಬರಿ ಇನ್ನೂ ಮಿಕ್ಸ್ ಮಾಡ್ಬೇಕು. ಅದನ್ನು ಕೊಸಂಬ್ರಿಗಂತ ಐಟಮ್ಸ್ ತೆಗೆದಿಟ್ಟಿದ್ದಾರೆ. ಪುಳಿಯೋಗರೆ ಎಲ್ಲ ರೆಡಿಯಾಗಿದೆ ಕೋಸಂಬರಿಗೆ. ಅದೇ ಮಿಕ್ಸ್ ಮಾಡಬೇಕು ಅಷ್ಟೇ. ಕಡ್ಲಿಕಾಳು ಪಲ್ಯ, ಇಲ್ಲಿ ಅನ್ನ ಇದೆ. ಇಲ್ಲಿ ಮೈದಾ ಹೋಳಿಗೆ ಮಾಡ್ಬೇಕಂತ ಈಗ ಮೈದಾ ಹಿಟ್ಟು ಕಲಸಿಟ್ಟಿದ್ದಾರೆ. ಹಾಲದು, ಇಲ್ಲಿ ಸಾಂಬಾರ್, ಕಟ್ಟಿನ ಸಾರು. ಇಲ್ಲಿ ಬಜ್ಜಿ ರೆಡಿ ಆಗ್ತಿದೆ. ಅಲ್ಲಿ ಹೂರಣ ರೆಡಿಯಾಗಿದೆ. ಇನ್ನು ಬಾಳೆಹಣ್ಣು ಶ್ರೀಕರ್ಣಿಗೆ ಬಾಳೆಹಣ್ಣು ಅಷ್ಟೇ ಇದೆ, ಇನ್ನು ಶ್ರೀಕರ್ಣಿ ಮಾಡಬೇಕು. ನೋಡಿ ಗಾಯ್ಸ್, ಬಜ್ಜಿ ರೆಡಿ ಆಗಿದೆ ಇಷ್ಟೇ. ಊಟ ಮಾಡುವಾಗ ಸಿಗ್ತೀವಿ ಗಾಯ್ಸ್. ಇನ್ನು ಹೋಳಿಗೆ ಒಂದು ಮಾಡಿದರೆ ಐಟಮ್ಸ್ ಎಲ್ಲ ಮುಗಿ ಎಲ್ಲ ರೆಡಿ. ಗೈಸ್, ಇಲ್ಲಿ ನೋಡಿ, ಬಾಳೆದೆಲೆ ತೋಟಕ್ಕೆ ಹೋಗ್ಬಿಟ್ಟು ಬಾಳೆದೆಲೆ ತಗೊಂಬಂದೀವಿ. ನಾನೇನು ಕಿತಾಪತಿ ಕೆಲಸ ಮಾಡ್ತಿಲ್ಲ ಗೈಸ್. ಬಾಳೆಹಣ್ಣು ಶ್ರೀಕರ್ಣಿಗೆ ಅಂತೇಳಿ ಅಮ್ಮ ಸಕ್ಕರೆ ಹಾಕು ಅಂತ ಅಂದರು. ನಾನು ಚಮಚೆ ಅದಕ್ಕೆ ಹಾಕಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಏನು ಕಿತಾಪತಿ ಮಾಡ್ತಿದ್ದಾಳೆ ನೋಡಿ ಗೈಸ್ ಅಂತೇಳಿ ತೋರಿಸ್ತಿದ್ದಾಳೆ ಬಂದು. ಇಲ್ಲ, ಅಮ್ಮ ಬಜ್ಜಿ ಕರೆಯಾಕೋತಾರೆ ಫ್ರೆಂಡ್ಸ್. ಬಜ್ಜಿ ಮಾಡ್ತಾ ಇದ್ದೇನೆ ನಾನಿಲ್ಲಿ. ಮಳೆ ಆಗಿರೋದ್ರಿಂದ ಅಷ್ಟೊಂದು ಶೆಕೆ ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಅಡುಗೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಮುಂಚೆನೇ ಮಕ್ಕಳಿಗೆ ಈ ರೀತಿ ಅಡುಗೆ ಮಕ್ಕಳಿಗೆ, ಅದರಲ್ಲಿ ಚಿಕ್ಕ ಮಕ್ಕಳಿಗಂತೂ ಅಡ್ವಾನ್ಸ್ ಆಗಿ ಈ ಅಡುಗೆ ಮಾಡ್ತೀನಿ ಆ ಅಡುಗೆ ಮಾಡ್ತೀನಿ ಅಂತ ಹೇಳಬೇಡಿ ಗಾಯ್ಸ್. ಯಾಕಂತಂದ್ರೆ ನಾ ಹೇಳಿ ಈಗಾಗಲೇ ಅನುಭವಿಸಾಕತ್ತೇನೆ. ಮಾಡ್ತೇವೆ ಅಂದುಬಿಟ್ರೆ ಅದು ಮಾಡೋವರೆಗೂ ಬಿಡಲ್ಲ ಅವರು. ಹಾಗಾಗಿ ನನ್ನ ಮಕ್ಕಳಿಂದ ನಾನು ಪಾಠ ಕಲ್ತಂಗೆ ಆಗೈತಿ ಗಾಯ್ಸ್. ಹಾಗಾಗಿ ಅಡ್ವಾನ್ಸ್ ಆಗಿ ಯಾವುದು ಹೇಳಬಾರ್ದು ಅನ್ಸ್ಬಿಡುತ್ತೆ. ಯಾಕಂತಂದ್ರೆ ಅಮ್ಮ ಅವಳಿಗೆ ಹೋಳ್ಗೆ ಮಾಡ್ತೀನಿ, ಬಾಳೆದೆಲೆ ಊಟ ಹಾಕ್ತೀನಿ ಅಂತ ಅಂದಿದ್ರು. ಅದಕ್ಕೆ ಅವಳು ಏನು ಮಾಡಿದ್ಲು, ಅಮ್ಮ ಬೇಡ, ಯಾವಾಗಾದ್ರೂ ಮದ್ದೆ ಇಟ್ಕೊಳಕ್ ಬರುತ್ತೆ ಬಾಳೆದೆಲೆ ಊಟ ಅಂದ್ರೆ, ಬೇಡ ನನಗೆ ಇವತ್ತೇ ಬೇಕು ಅಂತ ಹೇಳಿ ನಿನ್ನೆ ಅರ್ಗಂತ ಇದ್ಲು ಗಾಯ್ಸ್. ಅವಳು ಬೆಳಗ್ಗೆ ಗ್ರೌಂಡ್ ವಾಕಿಂಗ್ ಹೋದಾಗ ನಾವಲ್ಲಿ ಆ ಕಡೆ ಇದಕ್ಕೆ ರಾಣಿಬೆನ್ನೂರಿಗೆ ಹೋದ್ರೆ ಬರೋದು ಲೇಟ್ ಆಗ್ತೈತಿ ಅಂತ ಹೇಳಿ, ಮತ್ತು ಆ ಕಡೆ ನೋವಾಗಿದ್ರಿಂದ ನಾವೇನು ಮಾಡಿರ್ಲಿಲ್ಲಲ್ಲ. ಮಾಡೋದ ಬೇಡ ಅಂತ ಅನ್ಕೊಂಡ್ರು ಕೂಡ ಅವಳಿಗೆ ಎಲ್ಲ ನನಗೆ ಮಾಡಕ್ಕೆ ಬೇಕು ಅಡುಗೆ. ಹೋಗಿ ಅವ್ರ ಪಪ್ಪನ ಹತ್ರ ಆಡಾತಿದ್ಲು. ಬಾಳ ಡೇಂಜರ್. ಊಟ ಮಾಡಕ್ ಎಷ್ಟಂದ್ರೆ ಕೂಡ ಊಟ ಮಾಡಲ್ಲ ಅನ್ನೋದು. ಆದ್ರೆ ಅವಳಿಗೆ ಆಸೆ ಜಾಸ್ತಿ. ಇದು ಊಟ ಮಾಡಕ್ಕ ಬೇಕು, ನನಗೆ ಇಂಟ್ರೆಸ್ಟ್ ಇದೆ ಅಂತ ಊಟ ಮಾಡಿಸ್ಕೊಂಡಿದ್ದಾರೆ. ನೋಡಿ ಗೈಸ್, ಕರೆಂಟ್ ಹೋಗಿತ್ತು. ಫ್ಯಾನ್ ಆನ್ ಮಾಡಿಬಿಟ್ಟು ಹೋಗಿದ್ಲು ಜೋಕಾಲಿ ಆಟ ಆಡಕ್ಕೆ. ಈಗ ನಾನು ಫ್ಯಾನ್ ಬಂದ್ ಮಾಡಕ್ಕೆ ಬಂದಾಗ ಹುಯ್ 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 ಅಂತ ಮಾಡಕತ್ತಾಳ ನೋಡಿ ಗೈಸ್ ಇವಳು.
ಗೈಸ್ ಶಕೆ ಅಂದ್ರೆ ಶಕೆ ಇಲ್ಲ ಅಂದ್ರೆ ಸಹಿತ ಕಿತ್ತು ಹೋಗೋತ್ತರ ಭಾಳ ಅಂದ್ರೆ ಭಾಳ ಶಕೆ ಇದೆ ಗೈಸ್. ಅದಕ್ಕೆ ಫ್ಯಾನ್ ಹಚ್ಚಿ ಹೋಗಿದೆ. ಅಷ್ಟೊತ್ತಿಗೆ ಕರೆಂಟ್ ತೆಗೆದು ಬಿಟ್ಟಿದ್ರು. ಹೊರಗೆ ಜೋಕಾಲಿ ಆಡ್ತಿದ್ದೆ. ಒಬ್ಬನ್ ಫ್ಯಾನ್ ಆಫ್ ಮಾಡ್ತಿದ್ದೆ. ಅವಾಗ ಬಂದ್ ಮಾಡ್ಬೇಡ ಅಂತ ಅಂದೆ. ಅದಕ್ಕೆ ಫ್ಯಾನ್ ಆನ್ಬಿಡಿ. ಗೈಸ್ ನೀವು ಜೋಕಾಲಿ ನಿಂತು ಆಟ ಆಡ್ತಿರೋ ಇಲ್ಲಾಂದರೆ ಕುತ್ಕೊಂಡು ಆಟ ಆಡ್ತಿರೋ. ನಮ್ಮ ಅಕ್ಕ ಇಲ್ಲಿ ಜೋಕಾಲಿ ನಿಂತ್ಕೊಂಡು ಆಟ ಆಡಿದ್ಲು ಫ್ರೆಂಡ್ಸ್. ನಾನು ಅದು ವಿಡಿಯೋ ಮಾಡೀನಿ, ಬೇಕಾದ್ರೆ ನೀವು ನೋಡಿ. ಗೈಸ್ ಅಲ್ಲೇ ಗೈಸ್ ನಾನು ಕುತ್ಕೊಂಡು ಆಡ್ತಿದ್ದೆ ಜೋಕಾಲಿನ. ಇವ್ ಎಷ್ಟು ಡೇಂಜರ್ ಇದ್ದಾರೆ ಅಂದ್ರೆ ಕುತ್ಕೊಂಡು ಆಡಲ್ಲ ಗೈಸ್ ಜೋಕಾಲಿ. ನಿನ್ನೆ ಫುಲ್ ಹೈಟ್ ಆಗಿತ್ತು ಜೋಕಾಲಿ. ಅವ್ಳು ಕಾಲು ಸಿಗ್ತಿರ್ಲಿಲ್ಲ ಕೆಳಗಡೆ. ಅದಕ್ಕೆ ಪಪ್ಪ ಕೆಳಗೆ ಅಂತೇಳಿ ಕಟ್ಟಿದ್ದಾರೆ ಜೋಕಾಲಿನ. ಆ ಜೋಕಾಲಿ ಸುಮ್ಮನೆ ರೌಂಡ್ ಆಗ್ತಾಳೆ ಗೈಸ್. ರೌಂಡ್ ಓಪನ್ ಮಾಡಿ ನಾನು ಜೋಕಾಲಿ ನಿನ್ ಮಾತು ಕೇಳಲ್ಲ ಪಪ್ಪ, ನನ್ನ ಮಾತಷ್ಟೇ ಕೇಳೋದು ಅಂತ ಪಪ್ಪ ಸಡತ್ನಾಗ ಬೈದಿನೇ. ಅದು ಬೈದಿದ್ದೆಲ್ಲ ನನಗಲ್ಲ, ನಿನಗೆ ಅಂತ ನನಗೆ ಬಾರಿಸ್ತಾಳೆ. ನಿನ್ನ ಕುತ್ಕೊಂಡು ಆ ಜೋಕಾಲಿನಲ್ಲಿ ಮತ್ತೆ ಹೌದಿದೆ ಗೈಸ್. ಈ ಕಡೆ ಅಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತಾ ಇದ್ದೀನಿ. ಜಂಪ್ ಮಾಡಿ ಆಗುತ್ತಾ ಇಲ್ಲ ತೋರ್ಸು ಅಂತ ನನಗೆ ಹೇಳ್ತಾಳೆ ಗೈಸ್ ಅವಳು. ನೋಡಿ ಗೈಸ್, ಅಲ್ಲಿಂದ ಇಲ್ಲಿಗೆ ಜಿಗಿತಾಳೆ ಗೈಸ್ ಅವಳು. ನನಗೆ ಹೇಳ್ತಾಳೆ ನೀನು ಬಾ ಜಿಗು ತೋರ್ಸು ಅಂತೇಳಿ. ಭಾಳ ಡೇಂಜರ್ ಇದ್ದಾಳೆ ಗೈಸ್ ಇವಳು. ಗೈಸ್ ಈಗ ನಾನು ಜೋಕಾಲಿ ಆಡ್ತೀನಿ, ನಮ್ಮ ಅಕ್ಕ ವಿಡಿಯೋ ಮಾಡ್ತಾಳೆ, ಬನ್ನಿ ನೋಡಿ ಗೈಸ್ ಈ ಥರ ಕಿತ್ತ ಬುದ್ಧಿ ಮಾಡ್ತಾಳೆ. ನಾ ಏನು ಮಾಡಿದ್ರೆ ಗೈಸ್, ಇವಳು ಹೆಂಗೆ ಗೊತ್ತಾ ಗೈಸ್, ಈ ಥರ ಕೆಲಸ ಮಾಡೋರ್ಗು ಮಾಡ್ತಾಳೆ. ಆಮೇಲೆ ಅಂತಾಳೆ ನಮಗೆ ವಾದಿಸ್ತಾಳೆ. ನಾನು ಎಲ್ಲ ಆ ಕೆಲಸ ಯಾವಾಗ ಮಾಡಿದೆ, ಏನು ಮಾಡ್ದೆ ಎಲ್ಲ ಹೇಳಬೇಕು ಗೈಸ್ ಇವಳಿಗೆ. ಹೋಗಲ್ಲ ಫ್ಯಾನ್ ಬಂದು ಮಾಡೋ. ಫ್ಯಾನ್ ನಾನಿರಲಿ, ನೀನೇ ಕರ್ಕೊಂಡು ಬಂದಿಲ್ಲ ಹೊರಗಡೆ, ನಾನಲ್ಲ. ಹಾಯ್ ಅಮ್ಮ. ಇಲ್ಲಿಂದ ಕಾಣಿಸ್ತಾರೆ ಗೈಸ್. ಇಲ್ಲಿ ನಮ್ಮ ಕಿಚನ್ ರೂಮ್ ಇದೆ. ಕಿಚನ್ ರೂಮ್ ಕಿಚನ್ ರೂಮ್ ಇದೆ ಗೊತ್ತಿದೆ. ಅಲ್ಲಿ ವಿಂಡೋ ಇದೆ. ಎಸ್ ಗೈಸ್, ವಿಂಡೋ ಇದೆ. ಭಾಳ ಡೇಂಜರ್ ಇದ್ದಾಳೆ ಗೈಸ್. ತೋರಿಸ್ತೀನಿ ಬನ್ನಿ ಗೈಸ್, ನಮ್ಮ ಮಮ್ಮಿ ಏನು ಮಾಡ್ತಾರೆ ನೀನು ಆಡೋದು ನಿಲ್ಸು, ಹಾಗಾದ್ರೆ ನಾನು ತೋರಿಸ್ತೀನಿ. ಮತ್ತೆ ನೀನು ಹೋದ್ರೆ ನೋಡಿ. ಇಲ್ಲಿಂದ ಕಾಣಿಸ್ತಾರೆ ನಮ್ಮ ಮಮ್ಮಿ. ಅಮ್ಮ ಹಾಯ್. ಹಾಯ್. ತುಂಬ ಇದಿದ್ದಾಳೆ ಗ್ಯಾಸ್ ಇವಳು. ನೋಡಿ ಗ್ಯಾಸ್ ಈ ಥರ ತಿರುಗ್ತಾಳೆ. ಅದಕ್ಕೆ ನನ್ನ ಕಡೆ ಬೈಸ್ಕೊಂಡು ನೀನೆ ಇಲ್ಲ ಗೈಸ್, ಬಾಯ್ ಮಾಡಿ ನಾನು ಒಳಗಡೆ ಹೋಗ್ತೀನಿ. ನೋಡಿ ಗ್ಯಾಸ್ ಈ ಥರ ಎಲ್ಲ ಮಾಡ್ತಾಳೆ. ನಾನೀಗ ಊಟ ಮಾಡೋದು ತರಿಸ್ತೀನಿ. ನಮ್ಮ ಮಮ್ಮಿ ಎಲ್ಲ ಐಟಮ್ಸ್ ರೆಡಿ ಆದಮೇಲೆ ಊಟಕ್ಕೆ ಕರೀತಾರೆ. ಆಮೇಲೆ ಊಟ ಮಾಡಬೇಕಾದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ ಗೈಸ್. ಬಾಯ್. ಅಲ್ಲಿ ಮಟ್ಟ ಬಾಯ್ ಗೈಸ್. ನೋಡಿ ಗೈಸ್ ಪಪ್ಪ ಜ್ಯೂಸ್ ತಂದಿದ್ರು ಮಾಜಾ. ಕೋಲ್ಡ್ ಇದೆ ಅಂತೇಳಿ ಇವಳಿಗೆ ಸ್ವಲ್ಪ ಕುಡಿಸಿದ್ರು. ಟೇಸ್ಟ್ ಇಲ್ಲ, ಫುಲ್ ಕೋಲ್ಡ್ ಇದೆ ಜ್ಯೂಸ್ ಅಂತ ಅಂದ್ಲು. ಅದಕ್ಕೆ ಈಗ ಬಂದು ನೋಡಿ ಗೈಸ್ ಅವಳು ಅರ್ಧ ಬಾಟಲ್ ಜ್ಯೂಸ್ ಖಾಲಿ ಮಾಡಿದ್ದಾಳೆ. ಈಗ ಫುಲ್ ಕೋಲ್ಡ್ ಇದೆ ಗೈಸ್. ಗೈಸ್ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಅಮ್ಮ ಹೋಳಿಗೆ ಮಾಡ್ತಿದ್ದಾರೆ. ಒಂದು ಹೋಳಿಗೆ ರೆಡಿಯಾಗಿದೆ ನೋಡಿ. ನಾನು ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೇನೆ, ಅಂದರೆ ಬೇಗ ಬೇಗ ಮಾಡೋಕೆ ಅನುಕೂಲ ಆಗ್ತದೆ ಅಂತ ಹೇಳಿ. ಮತ್ತು ಗೈಸ್ ಬನ್ನಿ ಇವಾಗ ದೇವ್ರಿಗೆ ನೈವೇದ್ಯ ಕೊಡೋಕೆ ಪ್ಲೇಟಲ್ಲೆಲ್ಲ ಐಟಮ್ಸ್ ಹಾಕಿ ರೆಡಿ ಮಾಡ್ಕೊತೀನಿ. ಬನ್ನಿ. ಹಾಯ್ ಪಕ್ಕಣ್ಣು. ನೋಡಿ ಗೈಸ್ ಎಲೆ ತಂದಿಟ್ಟಿದ್ದಾಳೆ. ಇನ್ನು ಊಟನೇ ತರ್ತಿಲ್ಲ ಅವಳು. ಇಲ್ಲಿ ನನ್ನ ಚಿಕ್ಕ ಮಗಳು ಅಕ್ಕೆ ನಾನು ಊಟಕ್ಕೆ ಬಿಡಿಸ್ತೇನೆ ಅಂತ ಹೇಳಿ ಊಟಕ್ಕೆಲ್ಲ ಹಾಕ್ತಾ ಇದ್ದಾಳೆ. ನೋಡಿ ಯಾವ ರೀತಿ ಬಿಡಿಸ್ತಾ ಇದ್ದಾಳೆ ಅಂತ ಹೇಳಿ. ಅವಳು ಭಾಳ ಖುಷಿಯಾಗಿದೆ. ಬಾಳೆದೆಲೆ ಊಟ ಫೈನಲ್ ಆಗಿ ನಮ್ಮಮ್ಮ ರೆಡಿ ಮಾಡಿಕೊಟ್ರು ಅನ್ನೋದೇ ಒಂದು ಖುಷಿ ಆಗಿಬಿಟ್ಟಿದೆ ಅವಳಿಗೆ. ಅಡುಗೆ ಮಾಡ್ದಂಗೆ ಆಗಲಿಲ್ಲ ಫ್ರೆಂಡ್ಸ್. ಒಂದು 10:00 ಸ್ಟಾರ್ಟ್ ಮಾಡಿದೆ, 1:20ಕ್ಕೆ ಮುಗಿಸಿದೆ ಅಷ್ಟು ಅಡುಗೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದು ಮತ್ತು ಊಟ ರೆಡಿ ಆಯ್ತಾನಂತ ಕೇಳಿದ್ರು. ಆಯ್ತು ರೀ ಊಟ ಮಾಡೋಣ ಅಂತ ಹೇಳಿ ಮತ್ತೆಲ್ಲರೂ ಊಟಕ್ಕೆಲ್ಲ ರೆಡಿ ಮಾಡಿದ್ವಿ. ನೋಡಿ ಊಟಕ್ಕೆ ರೆಡಿ ಕೂತಿದ್ದಾರೆ ಅವರು. ಫೈನಲ್ ಆಗಿ ಚಿಕ್ಕ ಮಗಳದು ಬಾಳೆ ಎಲೆ ಊಟ ಆಸೆ ಈಡೇರಿಸಲಾಯಿತು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಲಾಗು. ಹಾಗೆ ನಿನ್ನೆದು ಚಂದ್ರ ದರ್ಶನದ್ದು ವಿಡಿಯೋ ಕೂಡ ನಾನು ಇದರಲ್ಲಿ ಹಾಕ್ತೇನೆ ನೋಡಿ. ಓಕೆ ಫ್ರೆಂಡ್ಸ್, ಬನ್ನಿ ಗಾಯ್ಸ್, ಚಂದ್ರ ದರ್ಶನಕ್ಕೆ ಬಂದೇವಿ. ಚಂದ್ರ ಕಾಣ್ತಾ ಇಲ್ಲ, ನೋಡೋಣಂತೆ ಬನ್ನಿ. ಕಂಡ್ರೆ ನಿಮಗೂ ತೋರಿಸ್ತೇನೆ. ನಕ್ಷತ್ರ ಕಾಣಿಸ್ತಾ ಇದೆ, ಬಟ್ ಚಂದ್ರ ಕಾಣ್ತಾ ಇಲ್ಲ. ಇಷ್ಟೊತ್ತಾದರೂ ಕಾಣಿಸ್ತಾ ಇಲ್ಲ. ಕಾದು ಸಾಕಾಯಿತು.
ನೋಡೋಣಂತ ಬನ್ನಿ, ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಚಂದ್ರ ದರ್ಶನ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಎಷ್ಟೊತ್ತಾಯಿತು, ಟೈಮ್ ಬೇರೆ ಆಯಿತು. ಹಾಂ ಕಾಣ್ತ್ರೆ ಅಲ್ಲಿ ನಕ್ಷತ್ರ ಐತಿ. ಇಲ್ಲಿಂದ ಅಲ್ಲಿಂದ ಒಂದು ಮಾರು ನೋಡಿ, ಆ ಚಿಕ್ಕಿ ಐತಲ್ಲ, ಚಿಕ್ಕಿಂದ ಅದೇ ಫೈನಲ್ ಆಗಿ ಕಾಣ್ತು. ಎರಡು ಮಾಳ ಹಿಂಗ ಅದೇ ಚಂದ್ರ ದರ್ಶನ ಆಯಿತು ಬೆಳಕಿದ್ದಾಗಲೇ. ಅದೇ ಒಂದು ಸಂತೋಷ. ಚಿಕ್ಕಿ ಕಾಣಿಸ್ತದ ನೆನ್ಪಿಟ್ಟಿ, ಚಿಕ್ಕ ಕಾಣಿಸ್ತಾ, ಚಿಕ್ಕಿಂದ ಹಿಂಗೆ ಬಾಲೆ ಒಂದು ಮಾರ ಅಷ್ಟೇ, ಒಂದು ಮಾರ ಅದೇ ನೀಟಿಗೆ ಒಂದು ಮಾರದೆ ಕೆಳಗಡೆ ಐತ್ರೆ. ಹಾ ನಮಸ್ಕಾರ ಕಾಣಿಸುತ್ತಾ, ಕಾಣಿಸುತ್ತಾ ಕ್ಲಿಯರ್ ಹಾ ಕ್ಲಿಯರ್ ನಕ್ಷತ್ರ ಪಕ್ಕ ಅಲ್ಲಿ ನೋಡ ನೋಡ್ರಿ ನೋಡ್ರಿ, ನಮಸ್ಕಾರ ಮಾಡ್ರಿ. ಚಂದ್ರೋದಯ ನಮಗೆ ಫಸ್ಟ್ ಕಂಡತೆ. ಫೈನಲಿ ಚಂದ್ರ ದರ್ಶನ ಆಯಿತು ಗೈಸ್. ಈ ವರ್ಷದ ಚಂದ್ರ ದರ್ಶನ ಆಯ್ತು. ಸುಖ ಶಾಂತಿ ಸಮೃದ್ಧಿ ಎಲ್ಲ ಐಶ್ವರ್ಯ ಆಯುಷ್ಯ ಎಲ್ಲದು ಕೊಡಪ್ಪ ಭಗವಂತ, ಚಂದ್ರೋದಯ ಅಂತ ಬೇಡ್ಕೊಳ್ಳೋಣ. ಫೈನಲಿ ದರ್ಶನ ಆಯ್ತು ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಗೈಸ್, ಚಂದ್ರ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ. ಇಟ್ಸ್ ಫೈನಲಿ. ಅದು ಅಷ್ಟು ದೊಡ್ಡದಾಗಿದ್ರು ಕಂಡಿಲ್ಲ, ಎಷ್ಟು ಸಲ ತಿರ್ಗಾಡಿದ್ವಿ. ಇಲ್ಲ ಗೊತ್ತಿಲ್ಲ, ನನ್ನ ಮಗಳು ಜೂಮ್ ಹಾಕಿ ತೋರಿಸ್ತಾಳೆ ನೋಡಿ. ವಿಡಿಯೋ ಆಗಿತ್ತ ಇಲ್ಲ, ಇನ್ನೊಂದು ಸ್ವಲ್ಪ ಕತ್ಲಾಗ್ಲಿ ಗೈಸ್, ಯಾಕಂದ್ರೆ ಇದು ಫುಲ್ ಬ್ರೈಟ್ ಹಂಗೆ ಬರುತ್ತೆ, ಕಾಣ್ತಿಲ್ಲ. ಅದು ಪೂಜೆ ಮಾಡುವ ಬನ್ನಿ ಗೈಸ್. ನಿಮಗೆಲ್ಲ ಚಂದ್ರ ದರ್ಶನ ಆಯ್ತು ಅಂತ ತಿಳ್ಕೊತೇನೆ ನಾನು. ತಡಿ ಉದಿನ ಕಡೆ ಹಚ್ತಾನೆ, ಆಮೇಲೆ ಕರ್ಪೂರ ಅದ್ರ ಮೇಲೆ ಇಡು, ಇಟ್ಟು ಅದಕ್ಕೆ ನಮಸ್ಕಾರ ಮಾಡ್ತೀನಿ. ತೆಂಗಿನಕಾಯಿ ತರಲಿಲ್ಲ ಬಿಟ್ಟು ಅದ್ರ ಮೇಲೆ ಇಡು ಕರ್ಪೂರ. ಕರ್ಪೂರ ಇಡು. ಪ್ರತಿ ವರ್ಷ ನಾ ಮಾಡ್ತಿದ್ದೆ ಪೂಜೆ, ಈ ವರ್ಷ ನನ್ನ ಮಗಳು ನಾ ಮಾಡ್ತೇನಮ್ಮ ಅಂತ ಅಂದ್ಲು. ಮಾಡಲಿ ಬಿಡಿ, ಯಾರು ಮಾಡಿದ್ರು ಒಳ್ಳೇದಲ್ಲ. ನೋಡಿ ಗೈಸ್, ದಿನ ಚಂದ್ರ ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ತುಂಬಾ ವಿಶೇಷತೆ ಅಂತ ಹೇಳ್ಬೋದು. ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ದೇವರು ಅಂತ ಕೇಳ್ಕೊತೇವೆ. ಗೈಸ್ ನಿಮಗೂ ದೇವ್ರು ಒಳ್ಳೇದು ಮಾಡಲಿ.